ನಿಮ್ಮ ಮನೆಗಳಲ್ಲಿ ಎಷ್ಟು ಕರುಗಳಿದಾವೆ ಅಂತ ಕೆಳಗಡೆ ಕಮೆಂಟ್ ಮುಗಿ ತಿಳಿಸಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಹಸುಗೆ ನೀರು ಇಕ್ಬಿಟ್ಟು ಕರುಗಳನ್ನ ಹಿಡ್ಕೊಂಡೋಗಿ ಚೆಂಡು ತೋಟ ಹತ್ರ ಕಟ್ಟಾಕಿದೆ. ಚೆಂಡು ಎಲ್ಲ ಖಾಲಿ ಆಗಿತ್ತು, ಗಿಡ ಎಲ್ಲ ಕೊಯ್ಬೇಕಾಗಿತ್ತು. ಅಲ್ಲೇ ಕಟ್ಟಾಕೊಂಡು ಗಿಡ ಎಲ್ಲ ಕೊಯ್ಯೋಣ ಅಂದ್ಬಿಟ್ಟು ಕಟ್ಟಾಕಿದೆ. ಅಷ್ಟರಲ್ಲಿ ಕೂಲಿಯರ್ ಬಂದಿದ್ರು, 4 ಜನ ಕೂಲಿಯರ್ ಬಂದಿದ್ರು. ಕೋಲಿಗೆ ಹಿಂಡಿಸ್ತಾ ಇದ್ರು. ನಾನು ಹೋಗಿ ಸ್ವಲ್ಪ ಅವ್ರ ಜೊತೆಯಲ್ಲಿ ಕೋಲಿಗೆ ಹಿಂಡಿಸಿದೆ. ಕೋಲಿಗೆ ಹಿಂಡಿಸ್ಕೊಂತ ತಂಗುಷಿ ಎಳೆದಿದ್ವಲ್ಲ ಅದ್ರಿಗೆ ಚೆಂಡುಗೆ ಬೇರೆ ಏನಾದ್ರು ಬೆಳೆ ಇಟ್ಟಾಗ ಯೂಸ್ ಆಗುತ್ತೆ ಅಂತ ನೀಟಾಗಿ ಎಲ್ಲ ಹಿಂಡಿಸ್ಕೊಂಡು ಸುತ್ಕೊಂಡು ಕೈಗೆ ಎಲ್ಲ ತಂಗಿಸಿ ನೀಟಾಗಿ ಹಿಂಡಿಸ್ಕೊಂಡು ಎತ್ಕೊಂಬಂದೆಲ್ಲ ಮೂಟೆ ಹಾಕ್ಬಿಟ್ಟು ಅಷ್ಟರಲ್ಲಿ ಮಧ್ಯಾಹ್ನ ಟೈಮ್ ಆಗಿ ಊಟ ಮಾಡಿಕೊಂಡು ಚೆಂಡು ತೋಟದಲ್ಲಿ ಪೇಪರ್ ಕೀಳಬೇಕಾಗಿತ್ತು. ನೀಟಾಗೆಲ್ಲ ಪೇಪರ್ ಕಿತ್ತಾಕ್ಬಿಟ್ಟು ಎಲ್ಲ ಗುಡ್ಡೆ ಹಾಕಿದೆ. ಸುಮಾರು ಜನ ರೈತರು ಪೇಪರ್ ಕೀಳ್ದೇ ಹಂಗೆ ಉಳುಮೆ ಮಾಡ್ತಾರೆ. ಭೂಮಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಪೇಪರ್ ಕಿತ್ತಾಕ್ಬಿಟ್ಟು ಬೆಂಕಿ ಇಡ್ರಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಹಸುಲಿಗೆ ನೀರಿಗೆ ಟೈಮ್ ಆಗಿದೆ. ಅಷ್ಟರಲ್ಲಿ ಬಂದು ಹಸುಲಿಗೆ ನೀರು ಇಟ್ಬಿಟ್ಟು ಆಚೆ ಕಟ್ಟಾಕಿದೆ. ಇದು ಇವತ್ತು ನನ್ನ ಕತೆ. ನಿಮಗೆ ನನ್ನ ಮಾಡೋ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ. ಜೈ ಜವಾನ್ ಜೈ ಕಿಸಾನ್ ಫಾಲೋ ಮಾಡಿ ಪ್ಲೀಸ್.